ಕ್ರಿಸ್ತ ಯೇಸುವಿನಲ್ಲಿ ಅಪಾರವಾದ ವಿಶ್ವಾಸ ನಂಬಿಕೆ ಇಟ್ಟು ಅದ್ಭುತಶಾಲಿ ಪವಾಡ ಪುರುಷ ಎನಿಸಿಕೊಂಡಿರುವ ಸಂತ ಅಂತೋಣಿಯವರಲ್ಲಿ ಪ್ರೀತಿಯ ಮಕ್ಕಳೇ, ತಂದೆ ತಾಯಿಗಳೇ, ದಂಪತಿಗಳೇ ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಇದೊಂದು ಸ್ವಾರಸ್ಯಕರವಾದ ಘಟನೆ. ಒಬ್ಬ ಗುರುಗಳು ಹಂಚಿಕೊಳ್ಳುವುದು, ಅದೊಂದು ಧರ್ಮ ಕೇಂದ್ರದಲ್ಲಿ ಮಕ್ಕಳಿಗೆ ಪ್ರಥಮ ಪರಮ ಪ್ರಸಾದಕ್ಕೆ ಸಿದ್ಧತೆ ಮಾಡಲಾಗ್ತಾ ಇತ್ತು. ನಮಗೆಲ್ಲ ಗ್ರಾಮೀಣ ಪ್ರದೇಶದ ಕ್ರೈಸ್ತರಿಗೆ ಗೊತ್ತಿದೆ. ಎಷ್ಟು ದಿನ ತಗೊಳ್ತಾರೆ ಜಪ? 1 ತಿಂಗಳು. ವಿಶೇಷವಾಗಿ ಇಲ್ಲಿರುವ ಹಿರಿಯರಿಗೆ ಗೊತ್ತಿರ್ತದೆ. ಆ 1 ತಿಂಗಳು ಪ್ರಾರ್ಥನೆ ಕಲಿದ ನಂತರವೇ, ವಿಶ್ವಾಸದ ಅರಿವನ್ನು ಮೂಡಿಸಿಕೊಂಡ ನಂತರವೇ ಆ ಮಕ್ಕಳಿಗೆ ಸಪ್ರಸಾದ ಕೊಡೋದಕ್ಕೆ ನಮಗೆ ಒಂದು ಚೀಟಿ ಕೊಡ್ತಾ ಇದ್ರು ಗುರುಗಳು. ನೆನಪಿದೆಯಾ? ಇಲ್ಲಿ ಹಿರಿಯರಿಗೆಲ್ಲರಿಗೆ ನೆನಪು. ಆ ಚೀಟಿಯಲ್ಲಿ ಹೆಸರು ಬರೆದು ಸೀಲ್ ಹಾಕಿ ಕಳಿಸ್ತಾ ಇದ್ರು ಗುರುಗಳು. ಆ ಚೀಟಿ ತಗೊಂಡೋಗೋರು ಮಾತ್ರ ಬಟ್ಟೆ ಹೊಲಿಸ್ಕೋಬಹುದು, ಪರಮ ಪ್ರಸಾದಕ್ಕೆ ಸಿದ್ಧ ಮಾಡಬಹುದು. ಆ ಒಂದು ಧರ್ಮ ಕೇಂದ್ರದಲ್ಲಿ ಗುರುಗಳು ಎಲ್ಲ ಮಕ್ಕಳಿಗೂ ಚೀಟಿ ಕೊಟ್ಟರು, ಒಬ್ಬ ಕುಳ್ಳ ಜಾನಿಗೆ ಬಿಟ್ಟು. ಅವನಿಗೆ ಚೀಟಿ ಇಲ್ಲ ಅಂದರೆ ಪರಮ ಪ್ರಸಾದ ಇಲ್ಲ. ಜಾನಿ ಮನೆಗೆ ಹೋದ, ಕಣ್ಣೀರು ಹಾಕ್ಕೊಂಡು ಅಮ್ಮನಿಗೆ ಫಿಟ್ಟಿಂಗ್ ಇಟ್ಟ. ಮಕ್ಕಳು ಹೇಗೆ ಫಿಟ್ಟಿಂಗ್ ಇಡ್ತಾರೆ ಗೊತ್ತು ಈ ದಿನಗಳಲ್ಲಿ. ಅಮ್ಮ, ಯಾಕೋ ಅಳ್ತಾ ಇದೆಯಾ ಮಗನೇ? ಫಾದರ್ಗೆ ನಮ್ಮನ್ನು ಕಂಡ್ರೆ ಆಗಲ್ಲಮ್ಮ. ನೋಡಿ ಹೆಂಗೆ ಫಿಟ್ಟಿಂಗ್ ಇಡ್ತಾರೆ. ಈ ಫಾದರ್ಗೆ ನನ್ನನ್ನು ಕಂಡ್ರೆ ಆಗಲ್ಲಮ್ಮ. ಯಾಕೋ ಆಗಿ ಹೇಳ್ತೀಯ? ಫಾದರ್ ಒಳ್ಳೆ ಫಾದರ್. ಇಲ್ಲಮ್ಮ, ನಿನಗೆ ಗೊತ್ತಿಲ್ಲ. ಯಾಕೋ? ನೋಡಮ್ಮ, ಎಲ್ಲ ಮಕ್ಕಳಿಗೆ ಚೀಟಿ ಕೊಟ್ಟಿದ್ದಾರೆ ಪರಮ ಪ್ರಸಾದಕ್ಕೆ, ನನಗೆ ಮಾತ್ರ ಕೊಟ್ಟಿಲ್ಲಮ್ಮ. ನಿನಗೆ ಕೊಟ್ಟಿಲ್ವಾ? ಯಾಕೆ? ಅಮ್ಮ ಯಾವಾಗಲೂ ಬೈತಾ ಇರ್ತಾರಮ್ಮ. ನೋಡಿ, ಈ ತಾಯಂದಿರುಗಳನ್ನ ಹತ್ತಿಸ್ಬೇಕು ರೈಲು ಸ್ವಲ್ಪ. ಯಾಕೋ? ನನ್ನನ್ನು ಯಾವಾಗಲೂ ಬೈತಾ ಇರ್ತಾರಮ್ಮ, ಎಷ್ಟೋ ಸಲ ನಿನ್ನೂ ಬೈತಾ ಇರ್ತಾರಮ್ಮ. ನೋಡಿ, ಮಕ್ಕಳು ಕ್ರಿಮಿನಲ್ಗಳು ಇವರು ಮಕ್ಕಳೀಗ. ಟೀಚರ್ಸ್ಗಳಿಗೆ ಅಲ್ವಾ ಹೇಗೆ ಬಂದು ಅಪ್ಪ ಅಮ್ಮ ಹೋಗಿ ಗಲಾಟೆ ಮಾಡಬೇಕು, ಇವರು 1000 ತಪ್ಪಿದ್ರು. ಹಾಗೆ ಮಾಡ್ತಾರೆ ಮಕ್ಕಳೀಗ. ಹೌದಾ? ಹಾಗ ಅದಕ್ಕೇನೆ ಕೊಡ್ತಾ ಇಲ್ವಾ? ನಡಿ ಕೇಳ್ತೀನಿ. ಅಮ್ಮ ಮಗನ್ನ ಕರ್ಕೊಂಡು ಹೊರಟ್ಲು. ಯಾಕೆ ಸ್ವಾಮಿ ನನ್ನ ಮಗನಿಗೆ ಸಪ್ರಸಾದ ಕೊಡ್ತಾ ಇಲ್ಲ? ಗುರುಗಳು ತಾಳ್ಮೆಯಿಂದ ಹೇಳಿದರು, ಅಮ್ಮ ನಿನ್ನ ಮಗನಿಗೆ ಇನ್ನೂ ಜಪ ಸರಿಯಾಗಿ ಬರಲ್ಲ, ಮುಂದಿನ ವರ್ಷ ಕೊಡೋಣ. ಯಾಕೆ ಸ್ವಾಮಿ? ಅವನಿಗೆ ಎಲ್ಲ ಗೊತ್ತು, ಎಲ್ಲ ಚೆನ್ನಾಗಿ ಕಲ್ತಿದ್ದಾನೆ. ಇಲ್ಲಮ್ಮ, ಅವನಿಗೆ ಮೂಲ ವಿಶ್ವಾಸದ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ, ಪ್ರಾರ್ಥನೆಗಳು ಏನೂ ಗೊತ್ತಾಗಲ್ಲ ಅವನಿಗೆ. ಇನ್ನೊಂದು ವರ್ಷ ಕಲೀಲಿ, ಮುಂದಿನ ವರ್ಷ ಕೊಡೋಣಮ್ಮ. ಇಲ್ಲ ಸ್ವಾಮಿ, ನೀವು ತುಂಬ ರಾಜಕೀಯ ಮಾಡ್ತೀರಾ, ನನ್ನ ಮಗನ ಮಾತ್ರ ಕೊಡ್ತಿಲ್ಲ, ಅವನಿಗೆ ಎಲ್ಲ ಗೊತ್ತು, ಹುಡ್ದಾಗಿಂದನೇ ಎಲ್ಲ ಹೇಳ್ಕೊಟ್ಟಿದ್ದೇನೆ ಅವನಿಗೆ. ಹೌದಾ? ಇಲ್ಲಮ್ಮ, ಅವನಿಗಿನ್ನೂ ಸರಿ ಬರಲ್ಲ. ಕೇಳಿ ನನ್ನ ಮುಂದೆ ಏನು ಬರಲ್ಲ ಅಂತ, ಆಮೇಲೆ ಹೇಳೋಣ. ಸಿಂಪಲ್ ಪ್ರಶ್ನೆ ಕೇಳ್ತೀನಮ್ಮ ನಿನ್ನ ಮಗನಿಗೆ, ಅದಕ್ಕೆ ಉತ್ತರ ಕೊಟ್ಟರೆ ನಾನು ಕೊಟ್ಬಿಡ್ತೀನಿ. ಒಂದೇ ಪ್ರಶ್ನೆ ಕೇಳ್ತೀನಿ, ಅದೊಂದು ಉತ್ತರ ಕೊಟ್ಟರೆ ಸಾಕು. ಕೇಳಿ ಸ್ವಾಮಿ. ಹಾಗಾದರೆ ಗುರುಗಳು ಕೇಳಿದರು, ಅಂತೋಣಿ, ಜಾನ್, ಪರಮ ಪ್ರಸಾದದಲ್ಲಿ ಯಾರಿದ್ದಾರೆ? ಪರಮ ಪ್ರಸಾದದಲ್ಲಿ, ಸಂಸ್ಕಾರದಲ್ಲಿ ಜಾನ್ ಯಾರಿದ್ದಾರೆ ಹೇಳಪ್ಪ ಅಂತ. ಕಾನ್ಫಿಡೆನ್ಸ್ ಜಾನಿಗೆ. ಇಷ್ಟು ಸಿಂಪಲ್ ಪ್ರಶ್ನೆ ಅಲ್ವಾ? ಹೇಳಿದರೆ ಕೊಡ್ತೀರಾ ಫಾದರ್? ಖಂಡಿತ ಕೊಡ್ತೇನೆ. ಕಾನ್ಫಿಡೆಂಟ್ ಹೇಳಿದ. ಮಾತೆ ಮರಿಯಮ್ಮನವರಿದ್ದಾರೆ ಫಾದರ್. ಅಮ್ಮನಿಗೆ ಕೋಪ ಬಂತು, ಹಿಡ್ಕೊಂಡು 4 ಬಾರಿಸಿದ್ಲು ಮಗನಿಗೆ. ಎಲ್ಲೋ ಮೂರ್ಖ, ಎಷ್ಟು ವರ್ಷದಿಂದ ಬಡ್ಕೋತಾ ಇದ್ದೀನಿ, ಹೇಳ್ಕೊಳ್ತಾ ಇದ್ದೀನಿ, ಅಂತೋಣಿಯವರು ಇದ್ದಾರೆ ಅಂತೇಳಿ ಬೊಗಳೋ ಅಂದ.
ಆತ್ಮೀಯ ಸಹೋದರ ಸಹೋದರಿಯರೇ, ಇಂಟ್ರೆಸ್ಟಿಂಗ್. ಇವತ್ತು ಕ್ರೈಸ್ತ ಧರ್ಮಸಭೆಯಲ್ಲಿ ಆಳವಾಗಿ ಇದು ನಮಗೆ ಹಾಸ್ಯ ಅನಿಸುತ್ತೆ, ಆದರೆ ತುಂಬ ಜನರಿಗೆ ಅಂತೋಣಿಯವರೇ ದೇವರಾಗ್ಬಿಟ್ಟಿದ್ದಾರೆ ಇವತ್ತು. Saint Anthony has become God, not Jesus. ಜೂನ್ ತಿಂಗಳು ಬಂದಾಕ್ಷಣ ಇಡೀ ವರ್ಷ ದೇವಾಲಯಕ್ಕೆ ಹೋಗದವರೆಲ್ಲ ಎಲ್ಲಿಗೆ ಓಡ್ತಾರೆ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತು. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು, ಯಾಕಂದ್ರೆ ನೀವು ಹೋಗೋರು. ಬೆಂಗಳೂರಿನಲ್ಲಿರೋರು ಡೋರ್ನಳ್ಳಿ ಕಷ್ಟ ಅಂತ ಹೇಳ್ಬಿಟ್ಟು ಇನ್ನೆಲ್ಲಿಗೆ ಹೋಗ್ತಾರೆ? ನೋಡಿ, ಎಲ್ಲ ಗೊತ್ತು. ಎಲ್ಲೂ ಹಾಗಲ್ಲ ಅಂದ್ರೆ ಪಾಪದವರು ತರಬ್ನಳ್ಳಿ ಬರ್ತಾರೆ. ಆತ್ಮೀಯರೇ, ಎಷ್ಟೋ ಜನ ನಾವು ಗಮನಿಸ್ತೇವೆ, ವರ್ಷ ಇಡೀ ಪೂಜೆಗೆ ಹೋಗಲ್ಲ, ಆದರೆ ಡೋರ್ನಳ್ಳಿಗೆ ಹೋಗಿ ಇಡೀ ದಿನ ಅಲ್ಲಿ ಕಳೆದು ತಲೆ ಬೋರ್ಸ್ಕೊಂಡು ಬರೋದನ್ನ ಬಿಡೋದಿಲ್ಲ. ಪ್ರತಿ ವರ್ಷ ಮಾಡ್ತಾರೆ, ತಲೆ ಮಾತ್ರ ಬಳಸ್ಕೊಳ್ತಾರೆ, ಇನ್ನೇನು ಇಲ್ಲ. ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಡೋರ್ನಳ್ಳಿಗೂ ಹೋಗಿ, TC ಪಾಳ್ಯಕ್ಕೂ ಹೋಗಿ, ಅಥವಾ ಬೇರೆ ಎಲ್ಲಿ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ಇದೆ ಎಲ್ಲ ಕಡೆ ಹೋಗಿ. ಬಟ್ ಹೂ ಈಸ್ ಸೆಂಟ್ ಆಂಟೋನಿ ಫಾರ್ ಅಸ್? ಯಾರು ಈ ಸಂತ ಅಂತೋಣಿ? ಯಾಕೆ ನಾವು ಅನೇಕ ಬಾರಿ ನಮ್ಮ ಮನೆ ಬಾಗಿಲಲ್ಲಿರೋ ದೇವಾಲಯಕ್ಕೆ ಹೋಗಲ್ಲ? ನಮ್ಮ ಕುಟುಂಬಗಳಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಲ್ಲ, ನಮ್ಮ ಮನೆಗಳಲ್ಲಿ ಜಪ್ಸರ ಈ ಕೈಯಲ್ಲಿ ಹಿಡಿಯಲ್ಲ, ಆದರೆ ಅಂತೋಣಿಯವರ ಕ್ಷೇತ್ರಕ್ಕೆ ಹೋಗಿ ಬರ್ತೀವಿ. ಇವತ್ತು ಕೂಡ ಇಲ್ಲಿ ತುಂಬಾ ಜನ ಹಂಗೆ ಬಂದಿದೆ. ಆತ್ಮೀಯ ಮಕ್ಕಳೇ, ಸಹೋದರ ಸಹೋದರಿಯರೇ, ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ. ಸಂತ ಅಂತೋಣಿಯವರ ಸ್ವರೂಪವನ್ನ ನಾವು ವೀಕ್ಷಿಸುವಾಗ ಅವರ ಕರಗಳಲ್ಲಿ ಏನಿದೆ? ಆ ಬೈಬಲ್ ಮೇಲೆ ಯಾರಿದ್ದಾರೆ? ಯಾರೋ? ಯೇಸು ಬಾಲರು. ದೇವರ ವಾಕ್ಯವನ್ನ ಕರದಲ್ಲಿ ಹಿಡಿದಂತಹ ಸಂತ ಅಂತೋಣಿಯವರು ಅವರ ಕರಗಳಲ್ಲಿ ಇಳಿದು ಬರ್ತಾರೆ. ಆತ್ಮೀಯರೇ, ಸಂತ ಅಂತೋಣಿಯವರನ್ನ ನಾವು ಹಲವು ಬಿರುದುಗಳಿಂದ ಕರಿತೇವೆ. ನಾವು ವಿಶೇಷವಾಗಿ ನಾವು ಸಂತ ಅಂತೋಣಿಯವರನ್ನ ಮೊದಲು ಜ್ಞಾಪಿಸ್ಕೊಳ್ಳೋದು ಯಾವಾಗ? ಏನಾದ್ರು ಚಿನ್ನ ಕಳೆದೋಗ್ಬಿಡ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಸಂತ ಅಂತೋಣಿಯವರ ಹತ್ರ ಹರಕೆಗೆ ಬರ್ತೇವೆ. ಚಿನ್ನ ವಾಪಸ್ ಕೊಡಿಸ್ಬಿಡು, ಒಂದು ಕ್ಯಾಂಡ್ಲು ಬತ್ತಿ ಕೊಡಿಸ್ಬಿಡ್ತೇವೆ. ನಿಮ್ಮ ಚಿನ್ನಕ್ಕೆ ಬೆಲೆ ಒಂದು ಕ್ಯಾಂಡ್ಲು ಬತ್ತಿ, ಒಂದು ಕಟ್ಟು ಬತ್ತಿ, ಬೇಡ ಅನ್ನೆಲ್ಲ ಮಾಡಿ. ಅಂತೋಣಿಯವರನ್ನ ಜ್ಞಾಪಿಸ್ಕೊಳ್ಳುವಾಗ ಅವರನ್ನ ನಾವು ಕಳೆದು ಹೋದ ವಸ್ತುಗಳನ್ನ ಮರಳಿ ದಯಪಾಲಿಸುವ ಪವಾಡ ಪುರುಷರು. ಆಮೇಲೆ ಈಗಷ್ಟೇ ಬಹಳ ಒಳ್ಳೆ ಹಾಡಾಡಿದ್ರು, ಬಹಳ ಸುಂದರವಾದ ಹಾಡಾಡಿದರು. ಸಂತ ಅಂತೋಣಿಯವರ ಅದ್ಭುತಗಳನ್ನು ಜ್ಞಾಪಿಸುವಾಗ ಮನಸ್ಸಿಟ್ಟು ನಾನು ಕೇಳ್ತಾ ಇದ್ದೆ, ಬಹಳ ಚಂದ ಹಾಡಿದಿರಿ ಅಂತೋಣಿಯವರ ಬದುಕಿನ ಘಟನಾವಳಿಗಳನ್ನು ನೆನಪಿಸ್ಕೊಂಡು. ಎಷ್ಟು ಜನ ಕೇಳಿದರೂ ಗೊತ್ತಿಲ್ಲ. ಜೀವ ನೀಡುವ, ಸತ್ತು ಹೋದ ಮಗುವಿಗೆ ಜೀವ ನೀಡುವ ಅದ್ಭುತ ಶಾಲಿ, ಹಸಿದವರಿಗೆ ರೊಟ್ಟಿ ನೀಡುವ ಅದ್ಭುತ ಶಾಲಿ. ಅವರ ವಾಕ್ಯವನ್ನ ಕೇಳ್ತಾ ಇದ್ದಾರೆ. ಕಡಲ ಮೀನುಗಳು ಬಂದು, ಮನುಷ್ಯ ಕೇಳೋದಿಲ್ಲ, ಆದರೆ ಕಡಲ ಮೀನುಗಳು ಬಂದು ಅವರ ವಾಕ್ಯವನ್ನ ಕೇಳ್ತವೆ. ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಮನುಷ್ಯ ಬಹುಶಃ ವಿಶ್ವಾಸವಿಟ್ಟು ಪರಮ ಪ್ರಸಾದಕ್ಕೆ ನಮಿಸಲ್ಲ, ಸ್ವೀಕರಿಸಲ್ಲ, ಆದರೆ ಮೂರ್ಖ ಪ್ರಾಣಿ ನಮಿಸುತ್ತೆ. ಪ್ರೈಸ್ ದ ಲಾರ್ಡ್. ಇಷ್ಟೇ ಅಲ್ಲ, ಈ ವರ್ಷ ನಾವು ಬೆಂಗಳೂರು ಪ್ರಾಂತ್ಯದಲ್ಲಿ ದಂಪತಿಗಳ ವರ್ಷವನ್ನಾಗಿ ಆಚರಿಸ್ತಾ ಇದ್ದೀರಿ, ತಂದೆ ತಾಯಿಗಳ ವರ್ಷವನ್ನು ಆಚರಿಸ್ತಾ ಇದ್ದೀರಿ. ನಿಮಗೆ ಗೊತ್ತಿರಲಿ, ಸಮಸ್ಯೆಗಳ ಸುಳಿಯಲ್ಲಿ ನರಳುವಂತಹ ದಂಪತಿಗಳ ಮಾರ್ಗದರ್ಶಕ ಎಂಬುದಾಗಿ ಪ್ರಖ್ಯಾತರು ಸಂತ ಅಂತೋಣಿಯವರು. ನಮ್ಮ ಕುಟುಂಬಗಳಲ್ಲಿ ಮಕ್ಕಳಿಗೆ ಸಂಬಂಧವನ್ನು ಹುಡುಕ್ತಾ ಇರ್ತೇವಲ್ವಾ, ವರ ವಧು ಅನ್ವೇಷಣೆ. ಇಂಥ ಮಕ್ಕಳಿಗೆ ವರ ವಧುವನ್ನು ದೊರಕಿಸಿಕೊಡುವ
ಪರಿಪಾಲಕರು ಸಂತ ಅಂತೋಣಿಯವರು. ನಿಮ್ಗೆ ಎಷ್ಟು ಜನ ಗೊತ್ತಿದ್ದು? ಪ್ರಿಯರೇ, ಇದರ ಜೊತೆಗೆ ಗರ್ಭಿಣಿ ತಾಯಂದಿರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಸಂರಕ್ಷಕರಾಗಿರುವವರು ಸಂತ ಅಂತೋಣಿಯವರು. ನೋಡಿ, ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಾಗಿ, ದಂಪತಿಗಳಾಗಿ ನಿಮ್ಮ ಬಾಳ ಶಿಲುಬೆ ಹಾದಿಯಲ್ಲಿ ನಡೆಬೇಕಾದರೆ, ಸಮಸ್ಯೆಗಳನ್ನು ಹೊತ್ತು ನಡೆಬೇಕಾದರೆ, ಅದಕ್ಕೆ ಎಲ್ಲ ರೀತಿಯ ಪರಿಹಾರಗಳನ್ನು ನೀಡುವವರು ಯಾರು? ಸಂತ ಅಂತೋಣಿಯವರು. ನಾವು ಇದನ್ನೇ ಹೇಳೋದು. ಬರ್ತೀವಿ ಅಲ್ಲಿಗೆ. ಸಂತ ಅಂತೋಣಿಯವರಲ್ಲ, ಅವರ ಮುಖಾಂತರ ಯೇಸು ಪ್ರಭು. ಇದನ್ನ ನೆನಪಿನಲ್ಲಿ ಕಳೆದು ಹೋದ ವಸ್ತುಗಳನ್ನು ಮಾತ್ರ ನಾವು ಪಡೆದುಕೊಳ್ಳಿಕ್ಕೆ ಹರಕೆ ಹೊರ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಪ್ರಿಯ ತಂದೆ ತಾಯಿಗಳೇ, ಎಷ್ಟು ಜನ ನಿಮ್ಮ ಬದುಕಿನಲ್ಲಿ ಹಾದಿ ತಪ್ಪಿರುವ ಆತ್ಮಗಳು ಇಲ್ಲಿವೆ, ದಾರಿ ತಪ್ಪಿರುವ ಯುವ ಜನರು ಇಲ್ಲಿದ್ದಾರೆ, ತಂದೆ ತಾಯಿಗಳಿಗೆ ವಿರೋಧವಾಗಿ ಸಾಗುತ್ತಿರುವ ಮಕ್ಕಳು ನಮ್ಮ ಕುಟುಂಬಗಳಲ್ಲಿ, ಧರ್ಮ ಕೇಂದ್ರದಲ್ಲಿದ್ದಾರೆ. ಕಳೆದು ಹೋದ ಆತ್ಮಗಳನ್ನು ದೇವರೆಡೆಗೆ ಮರಳಿ ತರುವ ಸಂತರಿವರು. ಇದನ್ನು ಮರಿಬಾರದು. ನಾವು ಬರೀ ಕಳೆದು ಹೋದ ದುಡ್ಡು, ಕಳೆದು ಹೋದ ಚಿನ್ನಕ್ಕಾಗಿ ಮಾತ್ರ ನಾವು ಪ್ರಾರ್ಥಿಸ್ತೇವೆ. ಕಳೆದು ಹೋಗಿರುವ ಆತ್ಮಗಳು ವಾಪಸ್ ಬರಲಿ ಅಂತ ಪ್ರಾರ್ಥಿಸೋದೇ ಕಡಿಮೆ. ಸಂತ ಅಂತೋಣಿಯವರಲ್ಲಿ ತಂದೆ ತಾಯಿಗಳು ಇದಕ್ಕೋಸ್ಕರ ಪ್ರಾರ್ಥಿಸಬೇಕು. ಆತ್ಮೀಯ ಮಕ್ಕಳೇ, ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಇಹಲೋಕದಲ್ಲಿ ಬದುಕಿದ್ದು ಕೇವಲ 35 ವರ್ಷಗಳು. ನಮಗೆ ಗೊತ್ತಿದೆ ಅದೆಲ್ಲವೂ. ಕ್ರಿಸ್ತ ಶಕ 1195ರಲ್ಲಿ ಜನಿಸುವಂತ ಇವರು 2031ರಲ್ಲಿ ಮರಣ ಹೊಂತಾರೆ. ಮರಣ ಹೊಂದಿದ ಅತಿ ಶೀಘ್ರದಲ್ಲಿ, ಮರಣ ಹೊಂದಿದ ಅತಿ ಚಿಕ್ಕ ವೇಳೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಈ ಧರ್ಮಸಭೆ ಸಂತರ ಪದವಿಗೆ ಏರಿಸಿರೋದಾದರೆ ಅದು ಯಾರನ್ನ? ಸಂತ ಅಂತೋಣಿಯವರನ್ನು. ಅದರ್ ದೆನ್ ಮದರ್ ಮೇರಿ, ತಾಯಿ ಮರಿಯಮ್ಮನವರವರು ಬದುಕಿನಿಂದಲೇ ಸಂತರು, ಜನನದಿಂದಲೇ ಸಂತರು. ಆದರೆ ಅವರನ್ನು ಹೊರತುಪಡಿಸಿದರೆ 2000 ವರ್ಷಗಳ ಧರ್ಮಸಭೆಯ ಚರಿತ್ರೆಯಲ್ಲಿ ಬಹಳ ಶೀಘ್ರವಾಗಿ ಒಬ್ಬ ಮಾನವನನ್ನ ಸಂತರ ಪದವಿಗೆ ಈ ಧರ್ಮಸಭೆಯ ಮುಖಾಂತರ ದೇವರು ಏರಿಸಿದ್ದಾರೆ. ಆದರೆ ಅದು ಪಾದುವಾದ ನಮ್ಮ ಈ ಪರಿಪಾಲಕ ಸಂತ ಅಂತೋಣಿಯವರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕ್ರಿಸ್ತ ಶಕ 1231ರಲ್ಲಿ ಮರಣ ಹೊಂದುವಂತಹ ಈ ಸಂತರನ್ನ 1232ನೇ ವರ್ಷದಲ್ಲಿ, 1 ವರ್ಷ ಕಳೆಯುವ ಮೊದಲೇ ಅಂದಿನ ವಿಶ್ವಗುರು 9ನೇ ಉರ್ಬನ್, ಪೋಪ್ ಉರ್ಬನ್ ದ 9th, ಇವರು ಸಂತ ಅಂತೋಣಿಯವರನ್ನ ಸಂತರ ಪದವಿಗೆ ಸ್ಥಾನಮಾನಕ್ಕೆ ಏರಿಸುತ್ತಾ ಬಹಳ ಹತ್ತಿರದಿಂದ ಈ ಅಂತೋಣಿಯವರ ಭಕ್ತಿಯುತ ಜೀವನ, ಪ್ರಾರ್ಥನೆಯ ಜೀವನ, ವಿಶ್ವಾಸದ ಜೀವನ, ಅವರ ಅದ್ಭುತಗಳ ಜೀವನವನ್ನ ಕಂಡಿದಂತಹ ಪೋಪ್ ಉರ್ಬನ್ 1 ವರ್ಷಕ್ಕೆ ಅವರನ್ನು ಸಂತರ ಪದವಿಗೆ ಏರಿಸುವಾಗ ಅವರು ಅಂದಿನ ಬೋಧನೆಯಲ್ಲಿ ಒಂದು ವಾಕ್ಯವನ್ನ ಹೀಗಂತ ಹೇಳ್ತಾರೆ. ನಾವು ಈಗ ತುಂಬಾ ಬಿರುದುಗಳನ್ನು ಕೇಳಿದ್ವಲ್ಲ, ಬಿರುದನ್ನ ನಿಮ್ಮಲ್ಲಿ ತುಂಬಾ ಜನಕ್ಕೆ ಯಾರು ಕೇಳಿರ್ಲಿಕ್ಕಿಲ್ಲ. ಸೆಂಟ್ ಆಂಟನಿ ದ ಆರ್ಕ್ ಆಫ್ ದ ಕವನೆಂಟ್. ಕೇಳಿದಿರ ಈ ಮಾತನ್ನ? ಒಡಂಬಡಿಕೆಯ ಮಂಜೂಷವೇ ಎಂಬುದಾಗಿ ನಾವು ಒಬ್ಬರಿಗೆ ಮಾತ್ರ ಕರೆಯೋದನ್ನ ಸ್ಮರಿಸಿದ್ದೇವೆ. ಯಾರನ್ನ? ಮಾತೆ ಮರಿಯಮ್ಮನವರನ್ನ. ಒಡಂಬಡಿಕೆಯ ಮಂಜೂಷವೇ ನಮಗಾಗಿ ಪ್ರಾರ್ಥಿಸಿರಿ. ಆದರೆ ಪೋಪ್ ಉರ್ಬನ್ 1232ನೇ ವರ್ಷದಲ್ಲಿ ಅಂತೋಣಿಯವರನ್ನ ಅದ್ಭುತಶಾಲಿಯಾಗಿ, ಪವಾಡ ಪುರುಷನನ್ನಾಗಿ ಘೋಷಿಸುತ್ತಾ ಸಂತರ ಪದವಿಗೆ ಏರಿಸುವಾಗ ಈ ಮಾತನ್ನ ಹೇಳುತ್ತಾರೆ. ಸೆಂಟ್ ಆಂಟನಿ ಈಸ್ ದ ಆರ್ಕ್ ಆಫ್ ದ ಕವನೆಂಟ್ ನೆಕ್ಸ್ಟ್ ಟು ಮದರ್ ಮೇರಿ.
ತಾಯಿ ಮರಿಯಮ್ಮನವರನ್ನ ಈ ಧರ್ಮಸಭೆಯಲ್ಲಿ ಹೊರತುಪಡಿಸಿದರೆ ಬಹುಶಃ ಈ ಧರ್ಮಸಭೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ, ಸಂತರನ್ನ ಒಡಂಬಡಿಕೆಯ ಮಂಜೂಷವೇ ಎಂಬುದಾಗಿ ಕರೆಯಬಹುದಾದರೆ ಯಾರನ್ನ? ಸಂತ ಅಂತೋಣಿಯವರು. ಏನಿದು ಒಡಂಬಡಿಕೆಯ ಮಂಜೂಷ? ಏನು? ಜೀವಂತ ದೇವರನ್ನ, ಜೀವಂತ ದೇವಕುಮಾರ, ಜೀವಂತ ಲೋಕ ರಕ್ಷಕನನ್ನ ಉದರದಲ್ಲಿ ಪಡೆದಂತಹ ಮೇರಿ ಮಾತೆ ಒಡಂಬಡಿಕೆಯ ಮಂಜೂಷ. ಹಾಗೆ ಜೀವಂತ ದೇವರನ್ನ ದೈವ ವಾಕ್ಯದಲ್ಲಿ ತಮ್ಮ ಕರದಲ್ಲಿ ಪಡೆದದ್ದು. ಮೇರಿ ಮಾತೆ ಉದರದಲ್ಲಿ ಯೇಸುವನ್ನ ಹೊತ್ತರೆ ಅಂಥೋಣಿಯವರು ತಮ್ಮ ಕರಗಳಲ್ಲಿ ಜೀವಂತ ಯೇಸುವನ್ನ ಪಡಿತಾರೆ. ಪ್ರಿಯರೇ, ಇದು ಮಹಾ ಅತಿಶಯೋಕ್ತಿ ಅಂತ ಅನಿಸಿದ್ರು ಕೂಡ ಅರ್ಥಗರ್ಭಿತ. ಯಾಕೆ? ಅರಸರುಗಳ 1ನೇ ಗ್ರಂಥ 8ನೇ ಅಧ್ಯಾಯದ 1ನೇ ವಚನದಿಂದ ನಾವು ಗಮನಿಸುತ್ತೇವೆ. ಸಾಲೋಮೋನ ಅರಸ ಹಳೆ ಒಡಂಬಡಿಕೆಯಲ್ಲಿ ಜೆರೂಸಲೇಮಿನ ಭವ್ಯವಾದ ದೇವಾಲಯವನ್ನ ಕಟ್ಟಿದ ನಂತರ ಆ ದೇವಾಲಯದ ಗರ್ಭಗುಡಿಯೊಳಕ್ಕೆ ಯಾಜಕರುಗಳು, ಇಸ್ರಾಯೇಲಿನ ಸಮಸ್ತ ಯಾಜಕರುಗಳೊಂದಿಗೆ ಮೆರವಣಿಗೆಯಲ್ಲಿ ಒಂದು ಅಮೂಲ್ಯವಾದ ವಸ್ತುವನ್ನು ತಂದು ಆ ಜೆರೂಸಲೇಮಿನ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಏನದು? ಹೇಳಿ ಗಟ್ಟಿಯಾಗಿ. ಮಂಜೂಷ. ಸಾಮಾನ್ಯ ಮಂಜೂಷವಲ್ಲ, ಒಡಂಬಡಿಕೆಯ ಮಂಜೂಷ. ದ ಆರ್ಕ್ ಆಫ್ ದ ಕವನೆಂಟ್. ಆ ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆಯನ್ನ ಜಾಲಿ ಮರದಿಂದ ಮಾಡಲಾಗಿರ್ತದೆ. ಬಹಳ ಬೇಗ ಹಾಳಾಗುವುದಿಲ್ಲ ಈ ಜಾಲಿ ಮರ. ಅದಕ್ಕೆ ಚಿನ್ನದ ತಗಡನ್ನ ಹೊದಿಸಲಾಗಿರ್ತದೆ. ಅದಕ್ಕೆ ಹೊತ್ತುಕೊಂಡು ಹೋಗುವಂತಹ ಕಂಬಗಳನ್ನು ವ್ಯವಸ್ಥೆ ಮಾಡಲಾಗಿರ್ತದೆ. ಅದನ್ನ ಮೆರವಣಿಗೆಯಲ್ಲಿ ತಂದು ಪ್ರಪಂಚದ ಮಹಾನ್ ಅದ್ಭುತಗಳಲ್ಲಿ ಒಂದಾಗಿದ್ದಂತಹ ಜೆರೂಸಲೇಮಿನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಸರ್ವೇಶ್ವರರಾದ ದೇವರನ್ನ ಇಸ್ರಾಯೇಲ್ ಜನರ ಮಧ್ಯೆ ಪ್ರತಿಷ್ಠಾಪಿಸುವ ಕಾರ್ಯ ಅದು. ಪ್ರಿಯರೇ, ಏನಿತ್ತು ಆ ಪೆಟ್ಟಿಗೆಯೊಳಗೆ? ಯಾರು ಹೇಳ್ತೀರಿ ಏನಿತ್ತು? ಪರಮ ಪ್ರಸಾದ. ಈಗ ನಾವು ಹೇಳ್ತೇವೆ. ಅವತ್ತಿನ ಕಾಲದಲ್ಲಿ ಏನಿತ್ತು? ಗಟ್ಟಿಯಾಳಿ. ಮೋಶೆಯ ಮುಖಾಂತರ ದೇವರು ಇಸ್ರಾಯೇಲ್ ಜನರಿಗೆ ನೀಡಿದ ದಶಾಜ್ಞೆಗಳು, ದೇವರು ತಮ್ಮ ಸ್ವಂತ ಕರಗಳಲ್ಲಿ ಬರೆದ ಆ ದೈವ ವಾಕ್ಯದ 2 ಹಲಗೆಗಳು, ದ ಸ್ಲ್ಯಾಬ್ಸ್ ಆಫ್ 10 ಕಮಾಂಡ್ಮೆಂಟ್ಸ್. ಅದನ್ನ ನೀಡುವುದರೊಂದಿಗೆ ದೇವರು ಇಸ್ರಾಯೇಲ್ ಜನರೊಂದಿಗೆ ಮೋಶೆಯ ಮುಖಾಂತರ ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ. ಏನಂತ? ನೀವು ನನ್ನ ಜನರು, ನಾನು ನಿಮ್ಮ ದೇವರಾಗಿರಬೇಕಾದರೆ ನೀವೇನು ಮಾಡಬೇಕು? ಇದನ್ನ ಜೀವನದಲ್ಲಿ ನಂಬಿ ನಡೆಯುವವರಾಗಬೇಕು. ಅನುಸರಿಸಿ ಬಾಳುವವರಾಗಿದ್ದರೆ ನಿಮ್ಮನ್ನ ನಾನು ಎಲ್ಲ ಕೆಡುಕುಗಳಿಂದ, ಎಲ್ಲ ಗಂಡಾಂತರಗಳಿಂದ, ಶತ್ರುಗಳಿಂದ, ಲೋಕದ ದುಷ್ಟ ಶಕ್ತಿಗಳಿಂದ ಕಾಪಾಡಿ ರಕ್ಷಿಸುವ ದೇವರು ನಾನು. ಪ್ರೈಸ್ ದ ಲಾರ್ಡ್. ಎಂತ ಅದ್ಭುತ ಪ್ರಿಯರೇ. ಅದರ ಜೊತೆಗೆ ನಾವು ಕ್ರಮೇಣ ಗಮನಿಸುತ್ತೇವೆ, ಈ ಒಡಂಬಡಿಕೆಯ ಮಂಜೂಷದಲ್ಲಿ ದೇವರ ವಾಕ್ಯದ ಆ 2 ಹಲಗೆಗಳ ಜೊತೆಗೆ ಕ್ರಮೇಣ ಮೋಶೆಯ ಕರದಲ್ಲಿದ್ದಂತಹ ಅದ್ಭುತವಾದ ದಂಡ, ಅದನ್ನು ಹಾಗೂ ಆಕಾಶದಿಂದ ದೇವರು ಕೊಟ್ಟಂತಹ ಮನ್ನ ಆಹಾರದ ಕೆಡಲಾಗದ 2 ಬಟ್ಟಲುಗಳನ್ನು ಅದರಲ್ಲಿ ಇರಿಸಿರ್ತಾರೆ. ಏನದು ಸೂಚಿಸ್ತದೆ? ಇಸ್ರಾಯೇಲ್ ಜನರಿಗೆ, ದೇವರು ಆಯ್ಕೆ ಮಾಡಿಕೊಂಡ ಜನರಿಗೆ ಈ ಒಡಂಬಡಿಕೆ ಮಂಜೂಷದ ಮುಖಾಂತರ ದ ಗಾಡ್ ಆಫ್ ಇಸ್ರಾಯೇಲ್ ಇಸ್ ವಿತ್ ದೆಮ್. ಈ ಒಡಂಬಡಿಕೆಯ ಮಂಜೂಷದಲ್ಲಿ ಅವರನ್ನ ರಕ್ಷಿಸಿದ, ಅವರನ್ನ ಕಾಪಾಡುವ ಸರ್ವಶಕ್ತ ದೇವರು ಅವರೊಂದಿಗೆ, ಶತ್ರುಗಳಿಂದ ಕಾಪಾಡುವ ದೇವರು ಅವರೊಂದಿಗೆ, ಅನ್ನಪಾನೀಯಗಳನ್ನಿತ್ತು ಅವರನ್ನ, ಅವರ ವಂಶಗಳನ್ನ ಕಾಪಾಡಿ ಪಾಲಿಸಿ ಪೋಷಿಸುವ ದೇವರು ಇಸ್ರಾಯೇಲ್ ಜನರೊಂದಿಗೆ. ಎಂತ ಸಂತೋಷ ಅಲ್ಲ?
ಅಂತಹ ಒಡಂಬಡಿಕೆಯ ಮಂಜೂಷವನ್ನು ಕುರಿತು ಮೇರಿ ಮಾತಿಗೆ ಹೋಲಿಸ್ತಾ ಇದೆ ಧರ್ಮಸಭೆ. ಸಂತ ಅಂತೋಣಿಯವರ ಬಗ್ಗೆ ಕೂಡ ಹೇಳ್ತಾರೆ ಪೋಪ್ ಉರ್ಬನ್. ಪ್ರಿಯರೇ, ಯಾಕೆ ಹಾಗೆ ಹೇಳ್ತಾರೆ? ಒಡಂಬಡಿಕೆಯ ಮಂಜೂಷದಲ್ಲಿ ಎಲ್ಲಿಯವರೆಗೆ ಆ ಮಂಜೂಷ ಆ ದೇವಾಲಯದಲ್ಲಿ ಅವರ ನಡುವೆ ಇತ್ತು, ಎಲ್ಲಿಯವರೆಗೆ ಆ ದೇವರಿಗೆ ನಿಷ್ಠೆಯನ್ನು ಹೊಂದಿದರು, ಎಲ್ಲಿಯವರೆಗೆ ದೈವ ವಾಕ್ಯವನ್ನ ಅನುಸರಿಸಿ ಬಾಳ್ತಾ ಇದ್ರು, ಪಶ್ಚಾತ್ತಾಪದಿಂದ ತಪ್ಪಿ ನಡೆದಾಗ ಮರಳಿ ದೇವರಿಗೆ ಅರ್ಪಿಸಿಕೊಳ್ತಾ ಇದ್ರು, ಅಲ್ಲಿಯವರೆಗೆ ಅವರಿಗೆ ದೇವರ ಶ್ರೀರಕ್ಷೆ. ನಮಗೆ ಗೊತ್ತಿರಬೇಕು, ಇದೊಂದು ಇತಿಹಾಸ. ಬೈಬಲ್ ಇಟ್ಸ್ ನಾಟ್ ಎ ಫಿಕ್ಷನ್, ಇಟ್ಸ್ ನಾಟ್ ಎ ಸ್ಟೋರಿ, ಇಟ್ಸ್ ಎ ಫ್ಯಾಕ್ಟ್. ಕಾಲಘಟ್ಟದಲ್ಲಿ ನಡೆದ ದೇವರ ರಕ್ಷಣಾ ಕಾರ್ಯಗಳು. ಆತ್ಮೀಯ ಸಹೋದರ ಸಹೋದರಿಯರ ಪ್ರಿಯ ಮಕ್ಕಳೇ, ಆದರೆ ಇಸ್ರಾಯೇಲ್ ಜನತೆ ಸ್ವಾರ್ಥಿಗಳಾದರು, ದೇವರನ್ನ ಧಿಕ್ಕರಿಸಿದರು, ದೈವ ವಾಕ್ಯವನ್ನ ಧಿಕ್ಕರಿಸಿದರು. ದೇವರಿಗೆ ಸಮರ್ಪಿಸಿಕೊಳ್ಳುವ ಆ ದೈವಿ ಶಕ್ತಿಯ ಪ್ರಾರ್ಥನೆಗಳನ್ನು ಮರೆತರು. ವ್ಯಾಮೋಹಗಳಲ್ಲಿ ಪ್ರಾಪಂಚಿಕತೆಯಲ್ಲಿ ನರಳುವಾಗಲೇ ದೇವರು ಅವರಿಗೆ ಶತ್ರು ಅರಸ ನೆಬೂಕದ್ನೆಚ್ಚರನಿಗೆ ಶಕ್ತಿ ಕೊಟ್ಟು ದಂಡೆತ್ತಿ ಬಂದು ಜೆರೂಸಲೇಮಿನ ದೇವಾಲಯವನ್ನು ನೆಲಸಮ ಮಾಡಿ ಹಾಕುವಂತೆ ಮಾಡ್ತಾರೆ. ಆ ದೇವಾಲಯದ ಗರ್ಭಗುಡಿಯಲ್ಲಿದ್ದ ಮಂಜೂಷವನ್ನ ನಾಶ ಮಾಡದೆ ಅವನು ಕದ್ಕೊಂಡು ಹೋಗ್ತಾನೆ. ಅದನ್ನ ಇವತ್ತಿಗೂ ಸಿಕ್ಕಿಲ್ಲ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಅದನ್ನು ಬಿಸಾಡಲಾಗಿದೆ ಎಲ್ಲೋ ಒಂದು ಕಡೆ ಎಂಬುದಾಗಿ ಹೇಳಲಾಗ್ತದೆ. ಇನ್ನು ಅದಕ್ಕೋಸ್ಕರ ಜಗತ್ತಿನಲ್ಲಿ ಹುಡುಕ್ತಾ ಇದ್ದಾರೆ, ಸಿಕ್ಕಿಲ್ಲ ಅದು. ಪ್ರಿಯರೇ, ಒಮ್ಮೆ ದೇವರನ್ನ ಕಳೆದುಕೊಂಡಾಗ ದೇವರ ಅಸ್ತಿತ್ವವನ್ನ, ದೇವರ ಪ್ರಸನ್ನತೆಯನ್ನ ಅವರವರ ಜೀವನದಲ್ಲಿ, ಅವರ ಕುಟುಂಬಗಳಲ್ಲಿ, ಅವರ ಸಭೆ ಸಮುದಾಯಗಳಲ್ಲಿ ಮರೆತಾಗ ವಿನಾಶದೆಡೆಗೆ ಸಾಕ್ತಾರೆ. ಆತ್ಮೀಯ ಮಕ್ಕಳೇ, ಸಹೋದರ ಸಹೋದರಿ, ಇಂತಹ ಒಡಂಬಡಿಕೆಯ ಮಂಜೂಷವಾಗಿ ದೇವರು ಮೇರಿ ಮಾತೆಯಲ್ಲಿ ಅವತರಿಸಿ ಬರ್ತಾರೆ, ಪವಿತ್ರಾತ್ಮರಿಂದ ಗರ್ಭಧರಿಸಲ್ಪಟ್ಟು. ಹಾಗೆಯೇ ಬಹುಶಃ ಅತ್ಯಂತ ಆಳವಾದ ವಿಶ್ವಾಸ, ಪ್ರಾರ್ಥನೆ, ನಂಬಿಕೆಯ ಬದುಕಿನಲ್ಲಿ ಯೇಸುವೇ ಸರ್ವಸ್ವ, ಯೇಸುವೇ ಏಕೈಕ ರಕ್ಷಕ, ಯೇಸುವಿನ ವಾಕ್ಯವೇ ನಿಜವಾದ ಶಕ್ತಿ, ಸ್ಫೂರ್ತಿ ಎಂದು ಆಳವಾಗಿ ನಂಬಿ ಬೋಧಿಸಿ ನಡೆದಂತಹ ಸಂತ ಅಂತೋಣಿಯವರ ಕರಗಳಲ್ಲಿ ದಿವ್ಯ ಯೇಸು ಬಾಲರು ಇಳಿದು ಬಂದದ್ದು ವಿಶೇಷವೇನಲ್ಲ. 1222ನೇ ವರ್ಷ ಅದು ನಮಗೆ ನೆನಪಿಗೆ ಬರಲಿ. 1222ನೇ ವರ್ಷ ಪಾದುವ ನಗರದಲ್ಲಿ ದೇವರು ಸಂತ ಅಂತೋಣಿಯವರು ಆಗಾಗ್ಗೆ ಹೋಗಿ ಅವರನ್ನ ಮಹಿಮೆ ಪಡಿಸುವ ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಾಗ ಆ ನಗರದಲ್ಲಿ ಇದ್ದಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಟೀಸೋ, ಸಂತ ಅಂತೋಣಿಯವರು ಹೋದಾಗಲೆಲ್ಲ ಆ ಮನೆಯಲ್ಲಿ ಉಳ್ಕೊಳ್ತಾರೆ. ಸಂತ ಅಂತೋಣಿಯವರಿಗೆ ಆತಿಥ್ಯ ನೀಡ್ತಾರೆ. ಅದು ಒಂದು ರಾತ್ರಿ ಈ ಟೀಸೋ, ಈ ಶ್ರೀಮಂತನ ಮನೆಯ ಮೇಲ್ಭಾಗದಲ್ಲಿ ಮಹಡಿಯ ಕೊಠಡಿಯಲ್ಲಿ ಸಂತ ಅಂತೋಣಿಯವರಿಗೇನು ಪ್ರತಿ ಸಲ ಉಳಿದುಕೊಳ್ಳಲು ವ್ಯವಸ್ಥೆ. ಅಂತೋಣಿಯವರು ರಾತ್ರಿ 10 ಗಂಟೆಯ ನಂತರ ಅವರಿಗೆ ಊಟ ಉಪಚಾರ ಎಲ್ಲ ಕೊಟ್ಟು ಅವರು ಮಲಗಲಿಕ್ಕೆ ಒಳಗಡೆ ಬಿಟ್ಟ ನಂತರ ಈ ಟೀಸು, ಈ ಶ್ರೀಮಂತ ವ್ಯಕ್ತಿ ಮಲಗ್ತಾ ಇರಲಿಲ್ಲ ಇಡೀ ರಾತ್ರಿ. ವೈ? ಮಹಾಪುರುಷ ನನ್ನ ಮನೆಯಲ್ಲಿದ್ದಾನೆ, ಅದ್ಭುತಶಾಲಿ ಪವಾಡಶಾಲಿ ಅಂತೋಣಿಯವರು ನನ್ನ ಮನೆಯಲ್ಲಿದ್ದಾರೆ. ಅವರಿರುವಾಗ ಅವ್ರಿಗೇನು ಬೇಕು, ಮಧ್ಯರಾತ್ರಿಯಲ್ಲಿ ಏನಾಗ್ತದೋ, ಏನು ಅವಶ್ಯಕತೆ ಇರುತ್ತಂತ ಆಚೆ ಈಚೆ ಓಡಾಡ್ತಾನೆ ಇರ್ತಾನೆ. ಅದೊಂದು ಸಮಯದಲ್ಲಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಇವನು ನೋಡ್ತಾನೆ, ಮೇಲೆ ಅಲ್ಲಿ ಏನೋ ಪ್ರಕಾಶಮಾನವಾಗಿ ಬೆಂಕಿ ಹೊತ್ತಿಕೊಂಡಂತೆ ಕಾಣ್ತಾ ಇದೆ ಈ ಕೊಠಡಿಯಲ್ಲಿ. ಇವನಿಗೆ ಭಯ ಆಗುತ್ತೆ. ಆಗ ವಿದ್ಯುತ್ ಶಕ್ತಿ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಹಣತೆಗಳು ಮಾತ್ರ. ಆ ಹಣತೆ ಇಷ್ಟು ಉರಿತಾ ಇದೆ ಅಂದರೆ ಎಲ್ಲೋ ಬೆಂಕಿ ಬಿದ್ದಿದೆ ಅಂತೇಳಿ ಇವನು ಗಾಬರಿಯಿಂದ ಆ ಕೊಠಡಿಯ ಕಿಟಕಿಯನ್ನು ಎಳೆದು ತೆಗೆದು ನೋಡ್ತಾನೆ. ಒಂದು ಕ್ಷಣ ಆಶ್ಚರ್ಯ, ಅವಾಕಾಗ್ತಾನೆ. ಯಾಕೆ? ಅಂತೋಣಿಯವರು ಬೈಬಲನ್ನು ಹಿಡಿದು ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಬೈಬಲಿನ ಮೇಲೆ ಬಾಲ ಯೇಸು ನಿಂತುಕೊಂಡು ಅವರೊಡನೆ ಮಾತನಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಸಂತ ಅಂತೋಣಿಯವರ ಕರಗಳಲ್ಲಿ ಯಾರಿರೋದು?
ಯೇಸುವ. ಪ್ರಿಯರೇ, ಗಮನಿಸಿ, ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಅದರ ಶಕ್ತಿಯಲ್ಲಿ, ಅದರ ಬೆಳಕಿನಲ್ಲಿ ನಡೆಯುವ ಪ್ರತಿಯೊಂದು ಮನೆಯಲ್ಲಿ, ಕುಟುಂಬಗಳಲ್ಲಿ ದೇವರು ನೆಲೆಸಿರ್ತಾರೆ ರಕ್ಷಕನಾಗಿ, ಮಹಾಸಂತರಲ್ಲಿ. ಎರಡನೇದಾಗಿ ಪರಮ ಪ್ರಸಾದ ಸಂಸ್ಕಾರ. ಪರಮ ಪ್ರಸಾದ ಸಂಸ್ಕಾರ, ಈ ದಿವ್ಯ ಬಲಿ ಪೂಜೆಯ ಸಂಸ್ಕಾರದಲ್ಲಿ ನಾವು ಸ್ವೀಕರಿಸುವಂತಹ ಅದೇ ಯೇಸು ಪ್ರಭು, ಜೀವಂತ ದೇವಕುಮಾರ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೆಲೆಸಿ ಬರ್ತಾರೆ, ಹೃದಯಗಳಲ್ಲಿ, ಮನಸ್ಸಿನಲ್ಲಿ, ಮನೆಗಳಲ್ಲಿ. ಈ ಕಾರಣಕ್ಕೆ ಅಂಥೋಣಿಯವರನ್ನ ನಾವು ಕರೆಯೋದು ಆರ್ಕ್ ಆಫ್ ದ ಕವನೆಂಟ್, ಒಡಂಬಡಿಕೆಯ ಮಂಜೂಷವೇ. ಕರದಲ್ಲಿ ಪಡೆದ ಅಂಥೋಣಿಯವರು ಯೇಸುವಿನ ವಾಕ್ಯದಲ್ಲಿ, ಯೇಸುವಿನ ಪರಮ ಪ್ರಸಾದದಲ್ಲಿ ಅಚಲವಾದ ನಂಬಿಕೆ, ವಿಶ್ವಾಸವನ್ನಿಟ್ಟದ್ದರಿಂದಲೇ ಯೇಸು ಇಂದಿಗೂ 800 ವರ್ಷಗಳು ಕಳೆದರೂ ಇಂದಿಗೂ ಈ ಮಹತ್ ಕಾರ್ಯಗಳನ್ನು ಈ ಮಹತ್ ಸಂತರ ಮುಖಾಂತರ ನೆರವೇರಿಸ್ತಾ ಇದ್ದಾರೆ, ಮುಂದೇನೂ ನೆರವೇರಿಸ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸೆಂಟ್ ಆಂಟೋನಿ ಇಸ್ ನಾಟ್ ಗಾಡ್. ಸಂತ ಅಂಥೋಣಿಯವರೇ ದೇವರಲ್ಲ. ಈ ಹಬ್ಬವನ್ನು ಆಚರಿಸುವಾಗ ಬಹಳ ಮುಖ್ಯವಾದ ವಿಶ್ವಾಸದ ಸತ್ಯವನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬಹುದಾದರೆ, ಗಿವ್ ಇಂಪಾರ್ಟೆನ್ಸ್ ಟು ದ ಯೂಕರಿಸ್ಟ್ ಫಸ್ಟ್. ಪರಮ ಪ್ರಸಾದದ ಈ ಬಲಿ ಪೂಜೆಗೆ, ಈ ಬಲಿ ಅರ್ಪಣೆಗೆ, ಪರಮ ಪ್ರಸಾದದ ಯೇಸುವಿಗೆ ನಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಅಂಥೋಣಿಯವರಂತೆ. ದೇವರ ವಾಕ್ಯಕ್ಕೆ ನಮ್ಮ ಕುಟುಂಬಗಳಲ್ಲಿ ಮೊದಲನೇ ಸ್ಥಾನ. ಮೇರಿ ಮಾತೆಯ ಮುಖಾಂತರ ನಾವು ಮಾಡುವಂಥ ಪ್ರಾರ್ಥನೆಗೆ ಮೊದಲನೇ ಸ್ಥಾನ. ಇವುಗಳಿದ್ದಲ್ಲಿ ಬಹುಶಃ ಕಳೆದು ಹೋದ ಆತ್ಮಗಳು ದೇವರೆಡೆಗೆ ಮರಳಿ ಬರ್ತವೆ, ವಸ್ತುಗಳು ಸಿಗ್ತವೆ, ಜೀವಕ್ಕೂ ಎಬ್ಬಿಸ್ತಾರೆ, ರೋಗಗಳನ್ನು ಗುಣಪಡಿಸ್ತಾರೆ, ಕಷ್ಟ ಸಂಕಟಗಳಲ್ಲಿ ಕೈ ಹಿಡಿದು ಮುನ್ನಡೆಸ್ತಾರೆ ಯೇಸು. ಸೆಂಟ್ ಆಂಟೋನಿ ಈಸ್ ಝೀರೋ ವಿತೌಟ್ ಜೀಸಸ್. ಸಂತ ಅಂಥೋಣಿಯವರು ಒಂದು ಶೂನ್ಯ, ಯೇಸುವಿಲ್ಲದೆ. ಅರ್ಥ ಆಯ್ತಾ? ಯೇಸು ಇದ್ದರೆ ಅವರೊಬ್ಬ ಹೀರೋ. ಎಸ್, ಇಷ್ಟೇ. ನಾವು ಅಷ್ಟೇ. ಯೇಸುವಿನ ಶಕ್ತಿ ನಮಗಿದ್ದರೆ, ಯೇಸುವಿನ ವಾಕ್ಯದ ಮಾರ್ಗದರ್ಶನ ನಮಗಿದ್ದರೆ, ಯೇಸುವಿನ ಪರಮ ಪ್ರಸಾದದ ಪೋಷಣೆ ನಮಗಿದ್ದರೆ, ಅಂತ ವಿಶ್ವಾಸ, ನಂಬಿಕೆಯ ಪ್ರಾರ್ಥನೆ ನಮಗಿದ್ದರೆ, ಸಂತ ಅಂಥೋಣಿಯವರಂತೆ ಸ್ವಲ್ಪವಾದರೂ ನಾವು ಹೀರೋಗಳಾಗಬಹುದು, ಒಡಂಬಡಿಕೆಯ ಮಂಜೂಷಗಳಾಗಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ವಿಮೋಚನ ಕಾಂಡ ಅಧ್ಯಾಯ 14 ವಚನ 14ರಲ್ಲಿ ಮೋಶೆಯ ಮುಖಾಂತರ ದೇವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಮೋಶೆ ಹೇಳ್ತಾನೆ, ಈ ಭಯಂಕರವಾದ ಜನರನ್ನ, ಶತ್ರುಗಳನ್ನು ಎದುರಿಸಲಿಕ್ಕೆ ನನ್ನಿಂದ ಆಗಲ್ಲ ತಂದೆ ಸರ್ವೇಶ್ವರ, ನಾನು ಬಲಹೀನ ಮನುಷ್ಯ, ಆಗೋದಿಲ್ಲ ನನ್ನ ಕೈಲಿ ಎನ್ನುವಾಗ ಮೋಶೆಗೆ ದೇವರು ಹೇಳ್ತಾರೆ ಏನಂತ? ನಿನ್ನ ಶಕ್ತಿಯಲ್ಲಿ ನೀನು ನಂಬಿಕೆ ಇಡ್ಕೋಬೇಡ. ಯಾರ ಶಕ್ತಿಯಲ್ಲಿ ನಂಬಿಕೆ ಇಡು? ಸರ್ವೇಶ್ವರನಾದ ದೇವರಲ್ಲಿ ನಂಬಿಕೆ ಇಡು. ನಾನೇ ನಿನ್ನೊಂದಿಗೆ ಇದ್ದು ನಿನ್ನ ಪರವಾಗಿ ಹೋರಾಡ್ತೇನೆ, ಜಯವನ್ನ ಗಳಿಸಿಕೊಳ್ತೇನೆ. ಆತ್ಮೀಯರೇ, ದೇವರು ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಇರದಿದ್ದರೆ ಸಂತ ಅಂಥೋಣಿಯವರಂತೆ ಪರಮ ಪ್ರಸಾದದ ಪೋಷಣೆ, ರಕ್ಷಣೆ, ದೈವ ವಾಕ್ಯದ ಮಾರ್ಗದರ್ಶನ, ದೈವ ವಾಕ್ಯದ ಬೆಳಕು, ಪ್ರಾರ್ಥನೆಯ ಶಕ್ತಿ ನಮಗಿಲ್ಲದಿದ್ದರೆ ವಿ ಆಲ್ಸೋ ಬಿಕಮ್ ಯೂಸ್ಲೆಸ್, ಶೂನ್ಯ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ಜೊತೆಗಿದ್ರೆ, ನಮ್ಮ ಕುಟುಂಬಗಳಿದ್ರೆ ಏನು ಬೇಕಾದರೂ ಜಯಿಸ್ತೇವೆ. ಆದ್ದರಿಂದಲೇ ಬಲ್ಲವ ಒಬ್ಬ ಧರ್ಮಶಾಸ್ತ್ರಜ್ಞ ಒಂದು ಮಾತು ಹೇಳ್ತಾನೆ, ಈ ಲೋಕದಲ್ಲಿ ಅತ್ಯಂತ ಬಲಶಾಲಿಯಾದ ಒಬ್ಬ ಮನುಷ್ಯ, ಅತ್ಯಂತ ಶಕ್ತಿಶಾಲಿಯಾದ ಒಬ್ಬ ಮನುಷ್ಯ ಇರುವುದಾದರೆ ಯಾರು ಗೊತ್ತಾ? ಹೂ ಇಸ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಟುಡೇ? ನಾನು ದೇವ್ರನ್ನ ಕೇಳ್ತಾ ಇಲ್ಲ, ಮನುಷ್ಯರು ಯಾರು? ಯಾರು ಹೇಳಿ ಗಟ್ಟಿಯಾಗಿ, ಗೊತ್ತಿಲ್ವಾ? ಅದು ತುಂಬ ಥಿಯಾಲಜಿ ಆಗ್ಬಿಡ್ತಮ್ಮ, ನನಗೆ ಅರ್ಥ ಆಗಲ್ಲ ಅದು.
ಇನ್ನೇನಾದರೂ? ನಾನು ಕೇಳ್ತಾ ಇರೋದು, ಅಮಾಂಗ್ ದ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ಲಿ ಹುಟ್ಟಿದಂಥ ಮನುಷ್ಯರು ಈ ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ ಅಲ್ವಾ? ಈ ಮನುಷ್ಯರಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಒಬ್ಬ ವ್ಯಕ್ತಿ ಇರೋದಾದರೆ, ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಈಸ್ ದ ಪ್ರೇಯರ್ಫುಲ್ ಪರ್ಸನ್. ಪ್ರೈಸ್ ದ ಲಾರ್ಡ್. ಪ್ರೇಯರ್ಫುಲ್ ಪರ್ಸನ್. ಪ್ರಾರ್ಥನೆಯನ್ನ ಶಕ್ತಿಯನ್ನಾಗಿ, ಪ್ರಾರ್ಥನೆಯನ್ನ ಅಸ್ತ್ರವನ್ನಾಗಿ, ಪ್ರಾರ್ಥನೆಯನ್ನ ತನ್ನ ಬಲವನ್ನಾಗಿ ಯಾವ ವ್ಯಕ್ತಿ, ಯಾವ ಕುಟುಂಬ ಜೀವಿಸ್ತದೆ, ದೇ ಆರ್ ದ ಪವರ್ಫುಲ್ ಪರ್ಸನ್ಸ್, ದೇ ಆರ್ ದ ಪವರ್ಫುಲ್ ಫ್ಯಾಮಿಲೀಸ್. ತಂದೆ ತಾಯಿಗಳ ದಂಪತಿಗಳ ದಿನಗಳನ್ನು, ವರ್ಷವನ್ನು ಕೊಂಡಾಡುವಾಗ ಜ್ಞಾಪಿಸ್ಕೊಳ್ಳಿ. ದೋಸ್ ಫ್ಯಾಮಿಲೀಸ್, ಯಾರು ವಿಶೇಷವಾಗಿ ತಂದೆ ತಾಯಿಗಳು ನೀವು ಪ್ರಾರ್ಥನೆಯ ಮಾರ್ಗದಲ್ಲಿ ನಡೆಯದೆ, ವಿಶ್ವಾಸದಲ್ಲಿ ನೆಲೆಗೊಳ್ಳದೆ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮಕ್ಕಳನ್ನ ಒಡಂಬಡಿಕೆಯ ಮಂಜೂಷಗಳನ್ನಾಗಿ ಮಾಡದೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹರಕೆ ಹೊರ್ತಾ ಇದ್ದೀರಾ, ಯೂಸ್ಲೆಸ್, ವ್ಯರ್ಥ. ನಂಬಿಕೆಯಿಂದ, ಪಶ್ಚಾತ್ತಾಪದಿಂದ, ದೀನತೆ ಮತ್ತು ವಿನಯತೆಯಿಂದ ದೇವರಿಗೆ ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ದಾಂಪತ್ಯ ಜೀವನದ ಸಮಸ್ಯೆಗಳನ್ನ, ಸವಾಲುಗಳನ್ನ ಒಪ್ಪಿಸಿಕೊಳ್ಳಿ. ಸಂತ ಅಂತೋಣಿಯರ ಮುಖಾಂತರವೇ ಪ್ರಾರ್ಥನೆ ಮಾಡಬೇಕಾದರೆ, ಆದರೆ ಯೇಸು ಮೊದಲಾಗಿರಲಿ. ಯೇಸುವಿನಲ್ಲಿ ಬೇಡ್ಕೊಳ್ಳಿ. ಇವರ ಮುಖಾಂತರ ನಮಗಾಗಿ ಪ್ರಾರ್ಥಿಸುವ, ಭಿನ್ನಯಿಸುವ, ಅನುಗ್ರಹಿಸಿ ಕರುಣಿಸುವ ಸಂತರಷ್ಟೇ ಅವರು. ಆತ್ಮೀಯರೇ, ಆದ್ದರಿಂದಲೇ ಕೀರ್ತನಾಕಾರ 55ನೇ ಕೀರ್ತನೆ 22ನೇ ವಚನದಲ್ಲಿ ಬಹಳ ಅದ್ಭುತವಾಗಿ ಒಂದು ಮಾತನ್ನ ಹೇಳ್ತಾರೆ. ನಿಮ್ಮ ಚಿಂತೆ ದುಃಖ ಭಾರಗಳನ್ನ, ನಿಮ್ಮ ಕಷ್ಟ ಸಂಕಟ ನೋವುಗಳನ್ನ ಸರ್ವೇಶ್ವರರಾದ ದೇವರಿಗೆ ಅರ್ಪಿಸಿಕೊಳ್ಳಿ, ಅವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ವಿಶ್ವಾಸದಿಂದ ಸಮರ್ಪಿಸಿಕೊಂಡಾಗ ಸಜ್ಜನರನ್ನ ಉದ್ಧರಿಸುವ ದೇವರವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದಲೇ ಸಂತ ಪೌಲರು ಕೂಡ ಹೇಳ್ತಾರೆ, ಬಲಹೀನತೆಯನ್ನು ಅರಿತುಕೊಂಡು ಆ ಬಲಹೀನತೆಯ ದೇವರ ಮುಂದೆ ನನಗೆ ಶಕ್ತಿಯಾದಾಗ, ಸಂತ ಪೌಲರು ಹೇಳುವ ಮಾತುಗಳು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 12ನೇ ವಚನದಲ್ಲಿ, ಕಷ್ಟಗಳು ಬಂದಾಗ, ಸಂಕಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ರೋಗ ರುಜಿನಗಳು ಅಪ್ಪಳಿಸಿದಾಗ, ನಿಮ್ಮದಲ್ಲದ ತಪ್ಪಿಗೆ ನಿಂದೆ ನೋವುಗಳನ್ನು ಅನುಭವಿಸುವಾಗ ನಿರಾಶರಾಗಬೇಡಿ, ಜುಗುಪ್ಸೆ ಹೊಂದಬೇಡಿ, ನಿರೀಕ್ಷೆಯಿಂದ, ನಂಬಿಕೆಯಿಂದ ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ ಇರಿ, ಭರವಸೆಯನ್ನು ಹೊಂದಿರಿ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಉದ್ಧರಿಸುವರು. ಆತ್ಮೀಯರೇ, ಕಷ್ಟ, ಕಾಯಿಲೆ, ತುಂಬ ಜನ ಹೇಳ್ತಾರೆ, ಸ್ವಾಮಿ ಎಷ್ಟೊಂದು ಜಪ ಮಾಡ್ತೀವಿ, ಎಷ್ಟೊಂದು ಪ್ರಾರ್ಥನೆ ಮಾಡ್ತೀವಿ, ಆದರೆ ಯಾಕೆ ದೇವರು ನಮ್ಮ ಪ್ರಾರ್ಥನೆನೇ ಕೇಳೋದಿಲ್ಲ ಅಂತ. ಪ್ರಿಯರೇ, ದೇವರು ನಿಜವಾಗಿ ಇದ್ದಾನ ಎಂಬುದಾಗಿ ಅನೇಕರು ಕೇಳ್ತಾರೆ. ದೇವರಿದ್ರೆ ಯಾಕೆ ಅವರ ಪರಾಕ್ರಮ ತೋರಿಸಬಾರ್ದು? ದೇವರಿದ್ರೆ ಯಾಕೆ ಅನ್ಯಾಯ ಮಾಡೋರನ್ನ ಮೆಟ್ಟಿ ಹಾಕಬಾರ್ದು? ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 48 ವಚನ 10ರಲ್ಲಿ ಇಸ್ರಾಯೇಲ್ ಜನರು ಕೂಡ ಹೀಗೆ ನರಳುವಾಗ ದೇವರು ಹೇಳ್ತಾರೆ, ನಿಮಗೆ ಕಷ್ಟ ಸಂಕಟಗಳನ್ನು ಬರಮಾಡುವವನು ಯಾರು? ನಾನೇ, ದೇವರು. ನೀವು ಮಾಡಿದ ತಪ್ಪಿಗಾಗಿ ಅಲ್ಲ, ನಿಮಗೆ ರೋಗ ರುಜಿನ, ಕಷ್ಟ ಸಂಕಟ, ಸಾವು ನೋವು, ಸಮಸ್ಯೆ, ದುಃಖ ದುಮಾನಗಳನ್ನ ನೀಡಿ ನಾನು ಮಜಾ ತೆಗೆದುಕೊಳ್ಳುವುದಿಲ್ಲ. ಬದಲಾಗಿ ನಿಮ್ಮ ವಿಶ್ವಾಸವನ್ನು ಹೊರಗೆ ಹಚ್ತೇನೆ. ಐ ಟೆಸ್ಟ್ ಯುವರ್ ಫೈತ್. ಎಷ್ಟರ ಮಟ್ಟಿಗೆ ಆಳವಾದ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನೀವು ನನ್ನ ಈ ದೈವಿ ಸಂಸ್ಕಾರಗಳಲ್ಲಿ, ನೀವು ನನ್ನ ವಾಕ್ಯಗಳಲ್ಲಿ ನಂಬಿಕೆ ಇಟ್ಟು ಅದನ್ನು ಅನುಸರಿಸ್ತಾ ನನ್ನ ಚಿತ್ತದ ಹಾದಿಯಲ್ಲಿ ನಡೆಯುತ್ತಾರೆ ಎಂಬುದನ್ನು ಶೋಧಿಸಲು, ಪರಿಶೋಧಿಸಲು ಉದಾಹರಣೆಯನ್ನು ಕೊಡ್ತಾರೆ ದೇವರು. ಅಕ್ಕಸಾಲಿಗ ಗೋಲ್ಡ್ ಸ್ಮಿತ್ ಏನು ಮಾಡ್ತಾನೆ? ಅದಕ್ಕೆ ಹೊಳಪು ಬರೆಸಲಿಕ್ಕೆ ಬೆಂಕಿಯಲ್ಲಿ ಹಾಕಿ ಕುದಿಸ್ತಾನೆ. ಹಾಗೇನೆ ದುರ್ಬಲ ಮನುಷ್ಯರಾದ ನಮಗೆ, ನಮ್ಮ ಕುಟುಂಬಗಳಿಗೆ ನೀಡುವ, ದೇವರು ಕೊಡುವ ಕಷ್ಟ ಸಂಕಟಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಎಂದೂ ಅಲ್ಲ, ದೇವರು ಖುಷಿ ಪಡಲಿಕ್ಕಲ್ಲ, ನಮ್ಮ ವಿಶ್ವಾಸ ನಂಬಿಕೆಯನ್ನು ಹೊರಗೆ ಹಚ್ಚಲಿಕ್ಕೆ. ಇದು ಸಂತ ಅಂತೋಣಿಯವರ ಬದುಕು. ಪ್ರಿಯರೇ, ಒಂದು ಕ್ಷಣ ಕರಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿರಿ. ಇಂದು ಈ ಮಹಾ ಸಂತರ ಮುಖಾಂತರ ಪ್ರಾರ್ಥಿಸುತ್ತಿರುವ ಈ ಸಂತರನ್ನ ಗೌರವಿಸಿ, ಯೇಸು ಪ್ರಭುವಿನಲ್ಲಿ ಪೂಜಾರ್ಪಣೆಯ ಮುಖಾಂತರ ನಿಮ್ಮನ್ನೇ
ಆ ದೈವಿಕ ಕರುಣೆಗೆ, ಯೇಸುವಿನ ದೈವಿಕ ಪ್ರೀತಿಗೆ, ಪರಾಕ್ರಮಕ್ಕೆ, ಶಕ್ತಿಗೆ, ಪೋಷಣೆ ಪಾಲನೆಗೆ ಈ ಮಹಾಸಂತ ಅಂತೋಣಿಯವರ ಮುಖಾಂತರ ಅರ್ಪಿಸಿಕೊಡಿ. ಕುಟುಂಬ ಜೀವನದಲ್ಲಿ ಸಂತ ಅಂತೋಣಿಯವರಂತೆ ದೇವರಲ್ಲಿ ಅಚಲವಾದ ನಂಬಿಕೆ, ಪ್ರಾರ್ಥನೆಯ ಜೀವನ, ವಿಶ್ವಾಸದ ಸಮರ್ಪಣೆ ಹಾಗೂ ದೈವ ವಾಕ್ಯದ ಬೆಳಕಿನಲ್ಲಿ ನಿರಂತರ ಮುನ್ನಡೆಯಲು ಯೇಸುವೆ ಈ ಮಹಾಸಂತರ ಮುಖಾಂತರ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಸಂರಕ್ಷಿಸಿ ಪರಿಪಾಲಿಸಿರಿ. ಅದ್ಭುತ ಶಾಲಿಯಾದ ಸಂತ ಅಂತೋಣಿಯವರೇ, ನಮ್ಮ ಪವಾಡ ಪುರುಷ ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕ ಸಂತ ಅಂತೋಣಿಯವರೇ, ಎದ್ದು ನಿಲ್ಲಿ.